ಎಲ್ಲರಿಗೂ ಕಥಾಕನಜಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಮೂಡು ಗಂಟು ಬೆಸದ ನಂಟು ಕಥೆಯ 24ನೇ ಎಪಿಸೋಡ್ನ ಜೊತೆ ನಿಮ್ಮ ಜೊತೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ರೀ ಅಂಜಲಿ, ನೀವೇನ್ರಿ ಒಳ್ಳೆ ಒಂಟಿ ಪಿಶಾಚಿನಿ ಥರ ಕೂತಿದ್ದೀರಾ, ಏನಾದರೂ ಮಾತಾಡಿ ಎಂದು ಕಾರ್ ಡ್ರೈವ್ ಮಾಡುತ್ತಲೇ ನುಡಿದವನ ಮಾತಿನಿಂದ ಕಿರಿಕಿರಿಗೊಂಡಿದ್ದಳು. ಮೊದಲೇ ಕೋಪದಿಂದ ಸಿಡುಕುತ್ತಿದ್ದವಳ ಕೋಪ ಇನ್ನಷ್ಟು ಹೆಚ್ಚಾಗಿತ್ತು. ಮಾತಾಡೋಕೆ ಏನಾದರೂ ಇದ್ರೆ ತಾನೆ ಮಾತಾಡೋದು, ಸುಮ್ಮನೆ ಇರೋದೇ ಇಲ್ಲ ಅನ್ಸುತ್ತೆ ಇವನ ಬಾಯಿ, ಯಾಕಾದ್ರೂ ಇವನ ಜೊತೆ ಬಂದು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡವಳು, ಮಾತಾಡೋಕೆ ಏನಿದೆ ಆಕಾಶ್ ಅವರೇ, ನೀವು ರೋಡ್ ನೋಡ್ತಾ ಸುಮ್ಮನೆ ಕಾರ್ ಡ್ರೈವ್ ಮಾಡಿ ಸಾಕು ಎಂದು ಬಿರುಸಾಗಿ ಹೇಳಿದ್ದಳು. ಪ್ರತಿ ಬಾರಿಯೂ ಅವಳ ಕಡೆಯಿಂದ ನೀರಸ ಪ್ರತಿಕ್ರಿಯೆ ಬರುತ್ತಿರುವುದನ್ನು ಅವನ ಕೈಯಿಂದ ಸಹಿಸಿಕೊಳ್ಳಲು ಆಗಲಿಲ್ಲ. ನಿಮಗೆ ನನ್ನನ್ನು ಕಂಡ್ರೆ ಯಾಕಷ್ಟೊಂದು ಕೋಪ? ನಾನಂದ್ರೆ ಆಗಲ್ವಾ ನಿಮಗೆ? ನನ್ನಿಂದ ಗೊತ್ತಿಲ್ಲದೆ ಆದ ತಪ್ಪಿಗೆ ಏನಾದರೂ ಈ ಥರ ರಿವೆಂಜ್ ತಗೊಳ್ತಾ ಇದ್ದೀರಾ ಎಂದು ಕೇಳಿದವನ ದೃಷ್ಟಿ ಮಾತ್ರ ರೋಡ್ನ ಕಡೆಯೇ. ಪ್ರತಿ ಸಲವೂ ತನ್ನ ಜೊತೆ ಮಾತನಾಡುವಾಗ ನಗು ನಗುತ್ತಾ ಮಾತಾಡಿಸುತ್ತಾ ಇದ್ದವನು ಈಗ ಇದ್ದಕ್ಕಿದ್ದ ಹಾಗೆ ಗಂಭೀರ ವದನದಿಂದ ಆ ತರಹದ ಮಾತುಗಳನ್ನು ಆಡಿದ್ದನ್ನು ಕಂಡು ಗಲಿಬಿಲಿಗೊಂಡಿದ್ದಳು ಅಂಜಲಿ. ಚಾಚೆ, ಹಾಗೆಲ್ಲ ಏನಿಲ್ಲ ಆಕಾಶ್ ಅವರೇ, ಇಷ್ಟಕ್ಕೂ ರಿವೆಂಜ್ ತೀರಿಸಿಕೊಳ್ಳೋಕೆ ನಿಮ್ಮ ಮೇಲೆ ನನಗೆ ಯಾವ ದ್ವೇಷ ಇದೆ? ಈಗ ಈ ಪ್ರಶ್ನೆ ಯಾಕೆ ಬಂತಂತ ಕೇಳಬಹುದಾ? ಅವನತ್ತ ತಿರುಗಿ ಕೇಳಿದಳು. ಮತ್ತೆ ಯಾಕೆ ನಾನು ನಗ್ನಗ್ನ ಮಾತಾಡಿಸಿದ್ರು ನೀವು ಮುಖನ ಉಫ್ ಅಂತ ನಿಂತ್ಕೊಂಡಿರ್ತೀರಾ? ಒಂದು ಮಾತಾಡಲ್ಲ, ನಾನು 10 ಮಾತಾಡಿದ್ರೆ ನೀವು ಒಂದು ಮಾತಾಡ್ತೀರಾ. ನಾನು ತುಂಬ ದಿನದಿಂದ ನೋಡ್ತಾ ಇದ್ದೀನಿ. ಯಾಕೆ ನನ್ನನ್ನು ಕಂಡ್ರೆ ಆಗಲ್ವಾ, ಅಥವಾ ಹುಡುಗರನ್ನೇ ಕಂಡ್ರೆ ಆಗಲ್ವಾ? ಎನಿ ಪ್ರಾಬ್ಲಮ್ ಎಂದು ಕೇಳಿದವನ ಮುಖದಲ್ಲಿ ನಗು ಇದ್ದರೂ ಅವನ ಪ್ರಶ್ನೆ ಚೂಪಾಗೇ ಇತ್ತು. ಅದು, ನಾನು ಮಾತಾಡೋದು ಸ್ವಲ್ಪ ಕಡಿಮೆ, ಜನರ ಜೊತೆ ಬೇಗ ಬೆರೆಯಲ್ಲ ಎಂದವಳ ಮಾತಿಗೆ ಜೋರಾಗಿ ನಕ್ಕವನು, ಏನು, ನೀವು ಜನರ ಜೊತೆ ಬೇಗ ಬೆರೆಯಲ್ವಾ? ಮಾತು ಕಡಿಮೆನಾ? ಹೌ ಫನ್ನಿ, ನಾನು ನೋಡಿದ್ದೀನಿ ಆರಾಧ್ಯದ ಜೊತೆ ನೀವು ಹೇಗೆ ಮಾತಾಡ್ತೀರಾ ಅಂತ ಎಂದಿದ್ದನು. ಆರಾಧ್ಯ ನನ್ನ ಬೆಸ್ಟ್ ಫ್ರೆಂಡ್, ಅದಕ್ಕೆ ಅವಳ ಜೊತೆ ಸಲಿಗೆಯಿಂದ ಅಷ್ಟೊಂದು ಮಾತಾಡ್ತೀನಿ ಅಷ್ಟೇ ಎಂದು ನುಡಿದವಳಿಗೆ, ಹಾಗಾದರೆ ನಾನೇನಾಗಬೇಕು ನಿಮಗೆ ಎಂದು ಯಾವುದೋ ಲೋಕದಲ್ಲಿ ಇರುವಂತೆ ಕೇಳಿಯೇ ಬಿಟ್ಟಿದ್ದನು ಆಕಾಶ್. ಅವನ ಮಾತು ಕೇಳಿ ಕಣ್ಣು ಕಿರಿದಾಗಿಸಿದ ಅಂಜಲಿ, ವಾಟ್, ಏನಾದರೂ ಹೇಳಿದ್ರಾ ಎಂದು ಕೇಳಿದ್ದಳು. ತಕ್ಷಣ ವಾಸ್ತವಕ್ಕೆ ಮರಳಿದವನು, ಇಲ್ವಲ್ಲ, ನಾನೇನು ಹೇಳಿಲ್ಲ, ಇನ್ಮುಂದೆ ನಾನು ಕೂಡ ನಿಮ್ಮ ಫ್ರೆಂಡ್ ಅಂತ ಅಂದೆ ಅಷ್ಟೇ ಎಂದವನು ಕಾರ್ ಬ್ರೇಕ್ ಒತ್ತಿದ್ದನು. ಏನಾಯಿತು, ಯಾಕೆ ಕಾರ್ ನಿಲ್ಲಿಸಿದ್ರಿ ಎಂದು ಆತಂಕದಿಂದ ಕೇಳಿದವಳಿಗೆ, ಮನೆ ಬಂತು ಎಂದು ಚುಟುಕಾಗಿ ಉತ್ತರಿಸಿದ್ದನು. ಆಗಲೇ ಹುಡುಗಿಗೆ ಅರಿವಾಗಿದ್ದು. ಹೋ ಎಂದು ಉದ್ಗಾರ ತೆಗೆದವಳು ತನ್ನ ಪರ್ಸ್ ಮತ್ತು ಫೋನ್ ಹಿಡಿದುಕೊಂಡು ಕಾರ್ನಿಂದ ಇಳಿದವಳೆ. ಥ್ಯಾಂಕ್ ಯು ಆಕಾಶ್ ಎಂದು ಕೃತಜ್ಞತೆ ಸಲ್ಲಿಸಿದರೆ ಕಿರುನಗೆ ಬೀರಿದ್ದನು ಆಕಾಶ್. ಅವಳು ಮರೆಯಾಗುವ ತನಕ ಅಲ್ಲೇ ನಿಂತಿದ್ದವನು ಅವಳು ಒಳ ಹೋಗುತ್ತಿದ್ದ ಹಾಗೆ ಕಾರ್ ಚಲಾಯಿಸಲು ಮುಂದಾಗಿದ್ದನು. ಕಾರ್ ಡ್ರೈವ್ ಮಾಡುತ್ತಲೇ ಅದ್ಯಾವುದೋ ಲೋಕದಲ್ಲಿ ಕಳೆದು ಹೋದವನ ಕಣ್ಣುಗಳು ಅವಳು ಕೂತಿದ್ದ ಸೀಟ್ನ ಕಡೆಗೆ ಹೋಗಿದ್ದವು. ಸೀಟ್ನತ್ತ ಕಣ್ಣು ಹಾಯಿಸಿದವನ ಕಣ್ಣುಗಳು ಗೋಲಿ ಗಾತ್ರ ಆಗಿದ್ದವು. ಅರೆ, ಈ ಕರ್ಚೀಫ್ ಅಂಜಲಿಯವರದ್ದ? ಕಾರ್ನಿಂದ ಕೆಳಗಿಳಿದು ಹೋಗುವ ಭರದಲ್ಲಿ ಕರವಸ್ತ್ರನ ಸೀಟ್ನಲ್ಲೇ ಬೀಳಿಸಿ ಹೋಗಿದ್ದಳು ಹುಡುಗಿ. ಡ್ರೈವ್ ಮಾಡುತ್ತಲೇ ಆ ಕರ್ಚೀಫ್ನ ಕೈಗೆ ಎತ್ತಿಕೊಂಡವ. ನನ್ನ ಹುಡುಗಿ ಫಸ್ಟ್ ಗಿಫ್ಟ್ ಇದು, ಮೆಮೊರಿಗೆ ಬೇಕಾಗುತ್ತೆ, ಇರಲಿ. ಇದು ಬರೀ ಕರ್ಚೀಫ್ ಅಲ್ಲ, ನನ್ನ ಮತ್ತೆ ಅಂಜಲಿ ಪ್ರೀತಿಯನ್ನು ಬೆಸೆಯೋ ಸೇತುವೆ, ಮುಂದೆ ಯೂಸ್ ಆಗುತ್ತೆ ಎಂದವನು ಅದನ್ನು ಜೋಪಾನವಾಗಿ ತನ್ನಲ್ಲೇ ಇರಿಸಿಕೊಂಡು ಬಿಟ್ಟಿದ್ದನು. ಮರುದಿನ ನೇಸರನ ಕಿರಣಗಳು ಪ್ರಪಂಚವನ್ನೇ ಬೆಳಗಿಸಿದ್ದವು. ಅವಿನವ್ರೆ, ಇವತ್ತು ಅಮ್ಮನನ್ನು ನೋಡೋಕ್ಕೆ ಹೋಗಬೇಕು ಹಾಸ್ಪಿಟಲ್ಗೆ. ಅದು ನಿನ್ನೆ ಪಾರ್ಟಿ ಇದ್ದ ಕಾರಣದಿಂದ ಹಾಸ್ಪಿಟಲ್ಗೆ ಹೋಗೋಕ್ಕೂ ಆಗಲಿಲ್ಲ. ಸೊ ಹಾಸ್ಪಿಟಲ್ ತನಕ ಡ್ರಾಪ್ ಮಾಡ್ತೀರಾ ಎಂದು ಸಂಕೋಚದಿಂದಲೇ ಕೇಳಿದವಳಿಗೆ, ಡ್ರಾಪ್ ತಾನೇ ಮಾಡ್ತೀನಿ ಆರಾಧ್ಯ ಎಂದವನು. ನಿಮಗೆ ಈ ಮನೆಯಲ್ಲಿ ಎಲ್ಲನೂ ಅಡ್ಜಸ್ಟ್ ಆಯಿತಾ, ಅಥವಾ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ? ಹಾಗೇನಾದರೂ ಇದ್ದರೆ ಹೇಳಿ, ಯಾಕಂದರೆ ನೀವು ನನ್ನ ಲೈಫ್ಗೆ ಗೆಸ್ಟ್ ಆಗಿ ಬಂದವರು. ಸೊ ನನ್ನ ಲೈಫ್ ನನಗೆ ಎಷ್ಟು ಮುಖ್ಯನೋ ನನ್ನ ಜೊತೆ ಇದ್ದವರ ಲೈಫ್ ಕೂಡ ಅಷ್ಟೇ ಮುಖ್ಯ ಎಂದಿದ್ದನು. ಇಲ್ಲ ಅವಿನವ್ರೆ, ಆ ಥರ ಸಮಸ್ಯೆ ಏನಿಲ್ಲ ಎಂದವಳ ಮಾತು ಯಾವತ್ತಿಗೂ ಕಡಿಮೆ. ಓಕೆ ಸರಿ, ಹಾಗಾದರೆ ನಡೀರಿ ಹೊರಡೋಣ, ನಿಮ್ಮನ್ನು ಹಾಸ್ಪಿಟಲ್ಗೆ ಬಿಟ್ಟು ನಾನು ಆಫೀಸ್ ಕಡೆ ಹೋಗ್ತೀನಿ ಎಂದು ಮುಂದೆ ಹೆಜ್ಜೆ ಇಟ್ಟವನು ಅವಳತ್ತ ತಿರುಗಿ, ಒಂದು ಮುಖ್ಯವಾದ ವಿಷಯ ನಿಮಗೆ ತಿಳಿಸ್ಬೇಕಿತ್ತು. ಅದೇನೆಂದರೆ, ನೀವಿನ್ಮುಂದೆ ಕೆಲಸಕ್ಕೆ ಹೋಗೋ ಥರ ಇಲ್ಲ. ಹಾಗೂ ಒಂದು ವೇಳೆ ಕೆಲಸ ಮಾಡಲೇಬೇಕನ್ನೋದಿದ್ರೆ ನನ್ನ ಕಂಪನಿಲೇ ವರ್ಕ್ ಮಾಡಿ, ಇಲ್ಲ ಅಮ್ಮನಿಗೆ ಸಹಾಯ ಮಾಡ್ತಾ ಮನೇಲಿರಿ ಎಂದವನ ಮಾತು ಕೇಳಿ ತಬ್ಬಿಬ್ಬುಗೊಂಡವಳು. ಆದರೆ ಈ ತರಹದ ಯಾವ ಕಂಡೀಷನ್ ಕೂಡ ಅಗ್ರಿಮೆಂಟ್ನಲ್ಲಿ ಇರಲಿಲ್ಲ ಎಂದು ನೇರವಾಗಿ ಹೇಳಿದ್ದಳು. ಅಗ್ರಿಮೆಂಟ್ನಲ್ಲಿ ಇರಲಿಲ್ಲ ನಿಜ, ಆದರೆ ಈಗ ಹೇಳ್ತಾ ಇದ್ದೀನಿ,
ನೀವು ಬೇರೆ ಕಡೆ ವರ್ಕ್ ಮಾಡೋ ಹಾಗಿಲ್ಲ ಎಂದವನದ್ದು ನೇರ ಮಾತು. ಆದ್ರೆ ಯಾಕೆ? ಕೆಲಸ ಮಾಡುದು ಬಿಡುದು ನನಗೆ ಸಂಬಂಧಪಟ್ಟ ವಿಷಯ ಎಂದವಳಿಗೆ ತುಸು ಕೋಪ ಬಂದಿತ್ತು. ಯಾಕಂದ್ರೆ ನೀವು ಈಗ ಬರೀ ಆರಾಧ್ಯ ಅಲ್ಲ, ಮಿಸ್ಟರ್ ಅಂಡ್ ಮಿಸಸ್ ನವೀನ್. ನಮ್ಮಿಬ್ಬರಿಗೆ ಇದು ರೀಲ್ ಮದ್ವೆನೇ ಆಗಿರ್ಬಹುದು. ಆದ್ರೆ ಪ್ರಪಂಚದ ಕಣ್ಣಿಗೆ, ಸಮಾಜದ ಕಣ್ಣಿಗೆ ನಾವಿಬ್ರು ಗಂಡ ಹೆಂಡತಿ. ನಾನು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ನನ್ನ ಕೈ ಕೆಳಗಡೆ ಸಾವಿರಾರು ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ನನ್ನ ಹೆಂಡತಿ ಸ್ಥಾನದಲ್ಲಿ ಇರೋ ನೀವು ಸೇಲ್ಸ್ ಗರ್ಲಾಗಿ ಹೊರಗಡೆ ಬೇರೆ ಯಾರಾದ್ರೂ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಂತ ಗೊತ್ತಾದ್ರೆ ನಾಳೆ ನನ್ನ ಕೆರಿಯರ್ ಮೇಲೆ ಪೆಟ್ಟು ಬೀಳುತ್ತೆ, ನನಗೆ ಅವಮಾನ ಆಗುತ್ತೆ. ಸೊ ನಮ್ಮಿಬ್ಬರ ಕೆಲಸ ಮುಗಿಯೋ ತನಕ, ಈ ಅಗ್ರಿಮೆಂಟ್ ಎಂಡ್ ಆಗೋ ತನಕ ನೀವು ಬೇರೆ ಎಲ್ಲೂ ಕೆಲಸಕ್ಕೆ ಹೋಗೋ ಹಾಗಿಲ್ಲ. ಆಮೇಲೆ ನೀವು ಎಲ್ಲಿ ಬೇಕಾದರೂ ವರ್ಕ್ ಮಾಡಿ, ಅದು ನನಗೆ ಮ್ಯಾಟರ್ ಆಗಲ್ಲ ಎಂದವನು. ನಾನು ಹೊರಗಡೆ ವೇಟ್ ಮಾಡ್ತಿರ್ತೀನಿ, ಬೇಗ ಬನ್ನಿ ಎಂದು ನುಡಿದು ಅಲ್ಲಿಂದ ಬಿರುಸಾಗಿ ಹೊರಟು ಬಿಟ್ಟಿದ್ದನು. ಅವನ ಮಾತು ಕೇಳಿ ಪೇಲವ ನಗು ಮೂಡಿತ್ತು ಆರಾಧ್ಯಳ ಮುಖದ ಮೇಲೆ. ಅವನ ತಂದೆ ತಾಯಿಯ ಮಾತುಗಳಿಗೂ ಮೌಲ್ಯಗಳಿಗೂ ಇವನ ಮಾತುಗಳಿಗೂ ಮೌಲ್ಯಗಳಿಗೂ ತಾಳೆ ಹಾಕಿ ನೋಡಿದವಳಿಗೆ ಅಜಗಜಾಂತರ ವ್ಯತ್ಯಾಸ ಕಂಡಿತ್ತು. ಆಸ್ಪತ್ರೆಯ ಎದುರು ಅವಳನ್ನು ಇರಿಸಿದವನು ತನ್ನ ಪಾಡಿಗೆ ತಾನು ಅಲ್ಲಿಂದ ಹೊರಟು ಹೋಗಿದ್ದನು. ಬಂದ 3 ದಿನಕ್ಕೆ ಅವನ ಸ್ವಭಾವದ ಪರಿಚಯ ಆಗಿತ್ತು ಅವಳಿಗೆ. ಮನುಷ್ಯನ ಭಾವನೆಗಳಿಗೆ ಬೆಲೆ ಕೊಡುವ ವ್ಯಕ್ತಿತ್ವ ಅವನದ್ದಲ್ಲ. ದೀರ್ಘ ಶ್ವಾಸವನ್ನು ಎಳೆದುಕೊಂಡವಳು ನೇರವಾಗಿ ಆಸ್ಪತ್ರೆಯ ಒಳಗೆ ಕಾಲಿಟ್ಟಿದ್ದಳು. ದವಾಖಾನೆಯ ಒಳ ಬಂದವಳ ಕಣ್ಣುಗಳು ತಾಯಿಯನ್ನು ಕಾಣಲು ತುದಿಗಾಲಲ್ಲಿ ನಿಂತು ಹಂಬಲಿಸುತ್ತಿದ್ದವು. ಅಲ್ಲಿನ ರಿಸೆಪ್ಷನ್ ಕೌಂಟರ್ನಲ್ಲಿ ಮಾಹಿತಿ ಕಲೆ ಹಾಕಿದ್ದವಳು ತಾಯಿಯ ಆರೋಗ್ಯದ ಬಗ್ಗೆ ಡಾಕ್ಟರ್ ಬಳಿ ವಿಚಾರಿಸಲು ಮೇಲಿನ ಮಹಡಿಗಿದ್ದ ಮೆಟ್ಟಿಲುಗಳನ್ನು ಹತ್ತಿದ್ದಳು. ಅಷ್ಟರಲ್ಲಿ ಅದೇ ಮೆಟ್ಟಿಲಿಂದ ಕೆಳಗಿಳಿಯುತ್ತಾ ಬರೆಯುತ್ತಿದ್ದ ಡಾಕ್ಟರ್ ಎದುರಾಗಿದ್ದನು. ಅವಳನ್ನು ಕಂಡೊಡನೆ ಗುರುತು ಸಿಕ್ಕಿತ್ತು ಅವಳಿಗೆ. ಅವಳನ್ನು ಎದುರಲ್ಲೇ ಕಂಡ ಆರಾಧ್ಯ ಮುಗುಳು ನಗುತ್ತಾ ನಮಸ್ತೆ ಡಾಕ್ಟರ್ ಎಂದು ನುಡಿದಿದ್ದಳು. ನಮಸ್ತೆ ಎಂದು ತಾನು ಪ್ರತಿಯಾಗಿ ನುಡಿದವರು, ತಾಯಿ ಆರೋಗ್ಯ ವಿಚಾರಿಸಿಕೊಂಡು ನೋಡ್ಕೊಂಡು ಹೋಗಕ್ಕೆ ಬಂದ್ರಾ ಎಂದು ಕೇಳಿದ ಅವಳಿಗೆ. ಹಾ ಡಾಕ್ಟರ್ ಎಂದವಳು. ಡಾಕ್ಟರ್, ಅಮ್ಮ ಈಗ ಹೇಗಿದ್ದಾರೆ? ಏನು ಸಮಸ್ಯೆ ಇಲ್ಲ ತಾನೆ ಎಂದು ಕೇಳಿದವಳ ಆತಂಕವನ್ನು ಅವರೂ ಬಲ್ಲರು. ನಥಿಂಗ್ ಟು ವರಿ ಆರಾಧ್ಯ, ನಿಮ್ಮ ತಾಯಿ ಸ್ವಲ್ಪ ಸ್ವಲ್ಪನೇ ಚೇತರಿಸಿಕೊಳ್ತಾ ಇದ್ದಾರೆ. ಕ್ಯಾನ್ಸರ್ ಅನ್ನೋದು ಒಂದೇ ದಿನಕ್ಕೆ ಅಥವಾ ಒಂದೇ ತಿಂಗಳಿಗೆ ಕ್ಯೂರ್ ಆಗುವಂಥದ್ದಲ್ಲ ಅಲ್ವಾ. ಇಟ್ಸ್ ಟೇಕ್ ಟೈಮ್ ಎಂದು ಅವಳಿಗೆ ಅರ್ಥ ಆಗುವ ಹಾಗೆ ಹೇಳಿದರು ಡಾಕ್ಟರ್. ಅವರ ಮಾತಿಗೆ ತುಸು ಹೊತ್ತು ಮೌನವಾದ ಹುಡುಗಿ, ಡಾಕ್ಟರ್, ಈಗ ನಾನು ಅಮ್ಮನನ್ನು ನೋಡಬಹುದಾ ಎಂದು ಕೇಳಿದಳು. ಯಾ ಶೂರ್, ಅದಕ್ಕೇನಂತೆ, ಹೋಗಿ ಮಾತಾಡಿಸಿ. ಪೇಷಂಟ್ಗಳಿಗೆ ನಾವು ಕೊಡೋ ಮೆಡಿಸನ್ಗಿಂತ ಅವರ ಮನಸ್ಸಿಗೆ ಹತ್ತಿರ ಆದವರು ಕೊಡೋ ಮೆಡಿಸನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಐ ಮೀನ್, ಕೆಲವೊಂದ್ಸಲ ಮೆಡಿಸನ್ಗಳಿಗಿಂತ ಗುಣಪಡಿಸೋಕೆ ಆಗದೇ ಇರುವಂತಹ ಕಾಯಿಲೆಗಳನ್ನು ಪ್ರೀತಿ ಪಾತ್ರರ ಮಾತುಗಳು, ಅವರ ಸಾಮೀಪ್ಯ ವಾಸಿ ಮಾಡುತ್ತೆ ಅಂದೆ ಎಂದು ನುಡಿದು ಮುಗುಳು ನಕ್ಕಿದ್ದರು ಡಾಕ್ಟರ್. ಅವರ ಮಾತಿಗೆ ಪ್ರತಿಯಾಗಿ ಮುಗುಳು ನಕ್ಕವಳು ತಾಯಿಯನ್ನು ಕಾಣಲು ಅವರಿದ್ದ ವಾರ್ಡ್ ಕಡೆ ಹೆಜ್ಜೆ ಹಾಕಿದ್ದಳು. ವಾರ್ಡ್ನ ಮಂಚದ ಮೇಲೆ ಸೂಡು ದಿಟ್ಟಿಸುತ್ತಾ ಮಲಗಿದ್ದ ತಾಯಿಯನ್ನು ಕಂಡು ಕರುಳು ಚುರುಕೆಂದಿತ್ತು ಅವಳಿಗೆ. ತನ್ನ ಭಾವನೆಗಳನ್ನು ಹತ್ತಿಕ್ಕಲಾಗದೆ ಅಮ್ಮ ಎನ್ನುತ್ತಾ ಓಡಿ ಬಂದು ಅವರನ್ನು ಮಲಗಿದ್ದಲ್ಲಿಂದಲೇ ಅಪ್ಪಿಕೊಂಡು ಬಿಟ್ಟಿದ್ದಳು. ಮಗಳ ಅಪ್ಪುಗೆಯಲ್ಲಿ ಅದೆಷ್ಟು ಒಲವಿತ್ತೋ ಏನೋ. ಮಗಳನ್ನು ಕೊಂಡ ಖುಷಿಗೆ ಅವಳ ಕಣ್ಣಿಂದ ಅಶ್ರುಬಿಂದುಗಳು ಜಾರಿದ್ದವು. ಮೌನವಾಗಿ ಅವಳ ತಲೆ ನೇವರಿಸಿದರು ಜಾನಕಿ. ಅಮ್ಮ, ಈಗ ಹೇಗಿದ್ದೀಯಾ ಎಂದು ಕೇಳಿದವಳಿಗೆ, ನಂಗೇನಾಗಿದ್ಯಮ್ಮ, ಟೈಮ್ಗೆ ಊಟ, ದಿನಕ್ಕೆ 3 ಸರಿ ವಿಚಾರಿಸಿಕೊಂಡು ಹೋಗೋ ಡಾಕ್ಟರ್, ಅದರ ಜೊತೆ ಹೆತ್ತ ಮಗಳ ಥರ ಪ್ರೀತಿ ತೋರಿಸೋ ಈ ನರ್ಸ್ಗಳು, ಜೊತೆಗೆ ನಾಲಿಗೆ ಕೆಟ್ಟು ಕೆರೆ ಹಿಡಿಸೋ ಮಾತ್ರೆಗಳು. ನೋಡು, ಚೆನ್ನಾಗೇ ಇದ್ದೀನಿ. ಅದು ಸರಿ, ನೀನ್ಯಾಕೆ ಹೇಳ್ತಾ ಇದ್ದೀಯಾ ಎಂದು ಮುಖದಲ್ಲಿ ನಗು ತಂದುಕೊಳ್ಳುತ್ತಲೇ ಕೇಳಿದರು ಜಾನಕಿ. ಅವರ ಮಾತು ಕೇಳಿ ಅವರನ್ನು ಇನ್ನಷ್ಟು ಬಿಗಿದಾಗಿ ಅಪ್ಪಿಕೊಂಡು ಬಿಟ್ಟಿದ್ದಳು ಆರಾಧ್ಯ. ಅದೆಷ್ಟು ಗಂಟೆಗಳ ತನಕ ತಾಯಿ ಮಗಳು ಮಾತುಕತೆಯಲ್ಲಿ ಮುಳುಗಿ ಹೋಗಿದ್ದರು. ಗಡಿಯಾರದ ಮುಳ್ಳು 12 ಎಂದು ತೋರಿಸುತ್ತಿರುವುದನ್ನು ಕಂಡು ಬೆಚ್ಚಿಬಿದ್ದ ಹುಡುಗಿ, ಅಮ್ಮ ಹೊತ್ತಾಯ್ತು, ನಾನಿನ್ನು ನಾಳೆ ಇಲ್ಲ ನಾಡಿದ್ದು ಬರ್ತೀನಿ, ಆರೋಗ್ಯದ ಹುಷಾರು, ಜೋಪಾನ, ಟೈಮ್ಗೆ ಊಟ ಮಾಡು ಎಂದವಳು ಭಾರವಾದ ಮನಸ್ಸನ್ನು ಹೊತ್ತುಕೊಂಡೇ ಅಲ್ಲಿಂದ ಹೊರಬಿದ್ದಿದ್ದಳು. ಮುಂದುವರಿಯುವುದು.